ಸಂಡೇ ವ್ಲಾಗ್ ಬೆಳಗ್ಗೆನೆ ಬೇಗ ಎದ್ದು ಮನೆಯೆಲ್ಲನೂ ಕ್ಲೀನ್ ಮಾಡಿ ನಾನು ಇಲ್ಲಿ ಪೂಜೆ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಅಷ್ಟೇ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ಮನೆಯಲ್ಲಿ ಮೊದಲು ದೀಪ ಹಚ್ಚಿ ಆಮೇಲೆ ಹೊರಡೋದು. ಪೂಜೆ ಎಲ್ಲ ಆದಮೇಲೆ ನಾವು ಕೂಡ ರೆಡಿಯಾಗಿ ಕಾಫಿ ಕುಡ್ಕೊಂಡು ಇವತ್ತು ನಾವು ಹೋಗ್ತಾ ಇರೋದು ಹರಕೆ ತೀರ್ಸೋದಕ್ಕೆ ಅಂತ ನಂಜನಗೂಡಿಗೆ ಹೋಗ್ತಾ ಇದ್ದೀವಿ. ತುಂಬ ದಿನದಿಂದ ಅನ್ಕೊತಾ ಇದ್ವಿ ಹೋಗಬೇಕು ಅಂತ, ಹೋಗೋದಕ್ಕೆ ಆಗಿರಲಿಲ್ಲ. ಹಾಗೆ ಹೋಗ್ತಾ ತಿಂಡಿ ಟೈಮ್ ಕೂಡ ಆಗಿತ್ತು. ಹಾಗಾಗಿ ಮೈಸೂರಲ್ಲೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಂಜನಗೂಡಿಗೆ ಬಂದ್ವಿ. ಇಲ್ಲಿ ಬಂದಿದ ತಕ್ಷಣ ಯಕ್ಷಿತ್ಗೆ ಮುಡಿ ಕೊಡಿಸಿದ್ವಿ. ಅಳ್ತಾನೆ ಅನ್ಕೊಂಡೆ, ಬಟ್ ಸೈಲೆಂಟಾಗಿ ಕುಂತಿದ್ದ. ಅದಾಗಿದ್ಮೇಲೆ ಅವನಿಗೆ ಹೊಳೆನಲ್ಲಿ ಸ್ನಾನ ಮಾಡಿಸ್ಕೊಂಡು ಹಣ್ಣು ಕೈ ಎಲ್ಲ ತಗೊಂಡು ದೇವ್ರ ದರ್ಶನ ಮಾಡೋದಕ್ಕೆ ಅಂತ ಹೋದ್ವಿ. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಹಾಗೆ ಯಕ್ಷಿತ್ಗೆ ತುಲಾಭಾರ ಕೂಡ ಮಾಡಿಸ್ಬೇಕಾಗಿತ್ತು, ಅದನ್ನು ಕೂಡ ಮಾಡಿಸಿದ್ವಿ. ತುಂಬಾನೇ ಖುಷಿ ಆಯ್ತು. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯ್ತು. ಇದೆಲ್ಲ ಆದ್ಮೇಲೆ ಊಟನ ಮುಗಿಸ್ಕೊಂಡು ಇನ್ನೂ ಟೈಮ್ ಇದ್ದಿದ್ರಿಂದ ಎಲ್ಲೋಗೋದಪ್ಪ ಅಂತ ಅನ್ಕೋತಾ ಇದ್ವಿ. ಹಾಗಾಗಿ ಮೈಸೂರಲ್ಲೇ ಇದ್ದಂಥ ಲೋಕರಂಜನ್ ಅಕ್ವಾ ವರ್ಲ್ಡ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ತುಂಬಾ ವೆರೈಟೀಸ್ ಆಫ್ ಫಿಶ್ನ ನೋಡ್ಬೋದು ನೀವು ಇಲ್ಲಿ ನೋಡಿಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಪಯಣ ಅಂತ ಒಂದು ಎಕ್ಸಿಬಿಷನ್ ಇದೆ, ಇಲ್ಲಿಗೆ ಬಂದ್ವಿ. ಇದ್ರದ್ದು ಕಂಪ್ಲೀಟ್ ವ್ಲಾಗ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ.